ಆಳಂದ ದರ್ಗಾದಲ್ಲಿ ಶಿವರಾತ್ರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಲಬುರಗಿಯ ಹೈಕೋರ್ಟ್ನಿಂದ ಪೂಜೆಗೆ ಗ್ರೀನ್ ಸಿಗ್ನಲ್. ಆಳಂದ ದರ್ಗಾದಲ್ಲಿ ಶಿವರಾತ್ರಿಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಆಳಂದ ದರ್ಗಾದಲ್ಲಿ ಏನಿದೆ ಗೊತ್ತಾ, ಶಿವಲಿಂಗವೂ ಕೂಡ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಶಿವರಾತ್ರಿ ದಿನ ಎಲ್ಲ ಭಕ್ತರು ಕೂಡ ಶಿವಲಿಂಗವನ್ನು ನೋಡಲಿಕ್ಕೆ ಬಯಸ್ತಾರೆ. ಈಗ ಕಲಬುರಗಿಯ ಹೈಕೋರ್ಟ್ನಿಂದ ಪೂಜೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ವಿವಾದಿತ ವಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗಕ್ಕೆ ಪೂಜೆ ಮಾಡುವಂಥದ್ದು, ಮಹಾಶಿವರಾತ್ರಿಯಂದು ಶಿವಲಿಂಗಕ್ಕೆ ಪೂಜೆ ಮಾಡುವಂತಹ ಒಂದು ಆಪರ್ಚುನಿಟಿಯನ್ನು ಕೊಡಲಾಗಿದೆ. ಇಬ್ಬರಿಗೂ ಕೂಡ ಪೂಜೆ ಮಾತ್ರ ಮಾಡುವಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆಯವರೆಗೆ ಪೂಜೆಗೆ ಅವಕಾಶವನ್ನು ನೀಡಲಾಗಿದೆ. ಪೂಜೆಯನ್ನು ಸಲ್ಲಿಸಲಿಕ್ಕೆ ತೆರಳಲಿಕ್ಕೆ ಭಕ್ತಾದಿಗಳು ಭದ್ರತೆಯ ಮೂಲಕ ಒಂದು ಸಂಕಲ್ಪವನ್ನು ಮಾಡ್ತಾ ಇರುವಂಥದ್ದು. ವಿವಾದಿತ ವಾಡ್ಲೆ ಮಶಾಕ್ ದರ್ಗಾದಲ್ಲಿ ಈಗ ದರ್ಗಾದಲ್ಲೇ ಅದು ಶಿವಲಿಂಗ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಎರಡು ಕಂಬೈಂಡ್ ಆಗಿರೋದ್ರಿಂದ ಶಿವರಾತ್ರಿಯನ್ನು ಆಚರಿಸಲಿಕ್ಕೆ ಕೋರ್ಟ್ ಹೋಗ್ಬಿಟ್ಟು ಬನ್ನಿ 2 ಗಂಟೆಯಿಂದ 6 ಗಂಟೆ ಒಳಗಡೆ ಅಂತ ಹೇಳಿದ್ರು. ಪೂಜೆ ಮಾಡಬೇಡಿ ಅಂತ ಎಲ್ಲಿಯೂ ಆರ್ಡರ್ ಇಲ್ಲ. ಹೀಗಿದ್ರೂ ಕೂಡ ಇವರು ಕಾನೂನು ಕೈಗೆ ತೆಗೆದುಕೊಂಡು ಅಲ್ಲಿ ಪೂಜೆ ಮಾಡೋದಾಗಿ ತಡೀತಾರಂದ್ರೆ ಸರ್, ಈಗ 2 ವರ್ಷ ಆಯಿತು, 1.5 ವರ್ಷ ಆಯಿತು, ಇಲ್ಲ ಪೂಜೆ ಇಲ್ಲ. ಆ ಲಿಂಗನೂ ಕೂಡ ಮುಚ್ಚಾಕಿ ಬಿಟ್ಟಿದ್ದಾರೆ. ನೋಡಿ, ಇಷ್ಟು ಕೋಣೆ ಇದೆ. ಮೊದಲು ಲಿಂಗ ಇಲ್ಲಿತ್ತು ಕಾಣಿಸುತ್ತೆ, ಮಧ್ಯದಲ್ಲಿ ಒಂದು ಕೋಣೆ ಇದೆ, ಬಹುಶಃ 12 ಅಡಿ ಇರ್ಬೋದು. ಮಧ್ಯದಲ್ಲಿರುವಂಥ ಶಿವಲಿಂಗವನ್ನು ಹಾಗೆ ತಂದು ಹಿಂದೆಲ್ಲ ಸಣ್ಣ ಕಲ್ಲು ಚಿಪ್ಪುಗಳು ಇಡ್ತಾ ಬಂದಿದ್ದಾರೆ. ಬಂದು ಅದಕ್ಕೊಂದು ಚಾದರ್ ಹಾಕಿಬಿಟ್ಟಿದ್ದಾರೆ. ಈಗ ಲಿಂಗ ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ. ನನಗೂ ಸಂಶಯ ಕಾಡ್ತಾ ಇದೆ, ಅಲ್ಲಿ ಲಿಂಗ ಇಟ್ಟಿದ್ದಾರೋ ಏನಿಲ್ಲೋ ಅನ್ನುವಂಥದ್ದು. ಈಗ ಕೋರ್ಟ್ ಆದೇಶ ಮಾಡಿದ ಮೇಲೆ ಗೊತ್ತಾಗುತ್ತೆ. ನಾನು ಈಗಲೂ ಪೊಲೀಸ್ ಇಲಾಖೆಗೆ ಹೇಳ್ತೀನಿ, ಯಾರು ಆ ಲಿಂಗವನ್ನು ಮುಚ್ಚಿದ್ದಾರೆ, ಯಾರು ಆ ಪೂಜೆಗೆ ಅಡ್ಡಿಪಡಿಸಿದ್ದಾರೆ, CCTV ಫುಟೇಜ್ ಏನು ಅದಕ್ಕೆ ಆಡ್ಲಿಕ್ಕೆ ಇಟ್ಟಿದ್ದಾರೆ ಅಲ್ಲಿ? ಮುಸ್ಲಿಂ ತುಷ್ಟೀಕರಣದಿಂದಾಗಿ ಇವತ್ತು ನಮ್ಮ ಪೂಜೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಇಲ್ಲಿಯ ಜಿಲ್ಲಾಡಳಿತ. ಅವರು ಅಬ್ಜೆಕ್ಷನ್ ನಿರಂತರವಾಗಿ ಇದ್ದದ್ದೇ. ಸರ್ ಹಾಕಿದ್ದಾರೆ, ಮೊನ್ನೆನೇ ಹಾಕಿದ್ದಾರೆ. ನಾವು ಯಾವಾಗ ಪೆಟಿಷನ್ ಹಾಕಿದ್ದೀವಿ, ಡೇಟು ಸರ್